ನೀವು ಕರ್ಕಾಟಕ ರಾಶಿಯವರಾಗಿದ್ದು ನಿಮಗೇನಾದರೂ ನಾನೀಗ ಮುಂದೆ ಹೇಳ್ತಕ್ಕಂಥ ಲಕ್ಷಣಗಳು ನಿಮಗೇನಾದರೂ ಅನುಭವಕ್ಕೆ ಬರ್ತಾ ಇದ್ದರೆ, ಏನು ಲಕ್ಷಣಗಳು, ನಾವೊಂದು 10-11 ಲಕ್ಷಣಗಳನ್ನು ಹೇಳ್ತೇನೆ ನಾನು ನಿಮಗೆ. ನೀವು ಕರ್ಕಾಟಕ ರಾಶಿಯವರಾಗಿದ್ದು ಹೌದುಗಳೇ ನನಗಿದು ಅನುಭವಕ್ಕೆ ಬರ್ತಾ ಇದೆ, ನನಗೆ ಹಿಂಗೆ ಆಗ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ನಿಮಗೆ ಈ ಮಾಟ ಮಂತ್ರಗಳಾಗಿರುವ ಸಾಧ್ಯತೆ, ಅಥವಾ ಮಾಟ ಮಂತ್ರನೇ ಆಗಬೇಕು ಅಂತೇನಿಲ್ಲ, ಎಲ್ಲೋ ಒಂದು 3 ಹೆಸರು ಜಾಗದಲ್ಲಿ ದಾಟ್ ಬಂದ್ರಿ, ಕೆಟ್ಟ ಜಾಗ ದಾಟ್ ಬಂದ್ರಿ, ಸ್ಮಶಾನದಕ್ಕಿಂತ ಹೋದ್ರಿ, ಯಾರನ್ನ ಆಸ್ಪತ್ರೆ ಹೋಗಿ ಬಂದ ಮೇಲಿಂದ, ಅಥವಾ ಯಾವುದೋ ಒಂದು ನೆಗೆಟಿವ್ ಎನರ್ಜೀಸ್ ತುಂಬ ಜಾಸ್ತಿ ಇದ್ದುಬಿಟ್ರೆ, ತುಂಬ ಜಾಸ್ತಿ ಕೆಟ್ಟ ಶಕ್ತಿಗಳು ಸೇರ್ಕೊಂಡ್ಬಿಟ್ಟಿದ್ರು ಕೂಡ ಈ ಲಕ್ಷಣಗಳಾಗುವ ಸಾಧ್ಯತೆ ಇದೆ. ಸೊ ನಿಮಗೆ ಒಂದು ಪರಿಹಾರದ ಅವಶ್ಯಕತೆ ಇರ್ತದೆ ಅಂತ. ಸೊ ಒಂದು ಲಕ್ಷಣ ಅಂದರೆ ನೀವು ಏನಾದರೂ ಕರ್ಕಾಟಕ ರಾಶಿಯವರಾಗಿದ್ದು ನೀವು ಊಟ ಮಾಡ್ತಾ ಇದ್ದೀರಾ, ನಿಮಗೆ ಊಟದಲ್ಲಿ ಕೂದಲು ಬರ್ತಾ ಇದೆ, ತಿಂಡಿ ತಿನ್ನಲಿ ಊಟ ತಿನ್ನಿ ಏನೇ ಮಾಡಲಿ ಕೂದಲು ಬರ್ತಾ ಇದೆ ಮೇಲಿಂದ ಮೇಲೆ, ಯಾವಾಗಂದ್ರೂ ಅವಾಗ ಊಟ ಮಾಡಿ ಸುಮ್ಮನೆ ಕೂತಿರ್ತೀವಿ, ಸೊ ನಾವು ಯಾರಿಗೂ ನನಗೊಬ್ಬನಿಗೆ ಯಾಕೆ ಬರ್ತದೆ ಅದು ಅಂತ. ಸೊ ಆ ಥರ ಊಟದಲ್ಲಿ ಕೂದಲು ಬಂದರೆ, ಅಥವಾ ಆಕ್ಸಿಡೆಂಟ್ಗಳು, ಜಸ್ಟ್ ಅದು ಚಿಕ್ಕ ಪುಟ್ಟ ಗಾಯಗಳು, ಅಥವಾ ದೊಡ್ಡ ಆಕ್ಸಿಡೆಂಟ್ ಆಗ್ತಿತ್ತು, ಜಸ್ಟ್ ಮಿಸ್ ಆಯಿತು ನನಗೆ, ಯಪ್ಪ ಭಯಂಕರ ಹೆದರಿಕೆ ಆಗೋಯ್ತು ನನಗೆ ಅಂತಾರಲ್ಲ ಆ ಥರ ಜಸ್ಟ್ ಆಕ್ಸಿಡೆಂಟ್ಸ್ಗಳಾಗ್ತಕ್ಕಂಥದ್ದು. ನೀವು ಕರ್ಕಾಟಕ ರಾಶಿಯವ್ರಿಗೆ ತುಂಬ ಧೈರ್ಯ ನಿಮಗೆ, ಆದರೆ ಸಡನ್ನಾಗಿ ಏನಕ್ಕೋ ಇದಕ್ಕಿಂತ ತುಂಬ ಭಯ ಆತಂಕ, ಏನೋ ಆಗ್ಬಿಡುತ್ತೇನೋ ಭಯ ಆತಂಕ ಬರ್ತಕ್ಕಂಥದ್ದು ಇರಬಹುದು. ಅಥವಾ ನೀವು ಕರ್ಕಾಟಕ ರಾಶಿಯವರಿಗೆ ಮುಖದಲ್ಲಿ ಕಳೆನೇ ಇಲ್ಲ, ನಿಮಗೆ ಕಳೆ ಗುಂದುಬಿಟ್ಟಿದ್ದೀರ, ನೀವು ಒಂಥರ ಯಾರೋ ನಿಮ್ಮನ್ನು ನೋಡಿದ ತಕ್ಷಣ ಏನಾಗ್ಬಿಟ್ಟಿದೆ ನಿಮಗೆ ಅಂತ, ಕಣ್ಣು ಕೆಳಗೆಲ್ಲ ಡಾರ್ಕ್ ಸರ್ಕಲ್ಸ್ ಥರ ಆಗಿ ಮುಖದಲ್ಲಿ ಕಳೆನೇ ಇಲ್ಲ, ತುಂಬ ಎನರ್ಜೆಟಿಕ್ ಆಗಿ ಎಲ್ಲನೂ ನಿಮ್ಮತ್ತ ಆಕರ್ಷಿಸುವಾಗಿ ಸೂಪರ್ ಆಗಿದ್ದಂಥ ನೀವು ಸಡನ್ನಾಗಿ ಏನಾಯ್ತು ನಿಮಗೆ ಅನ್ನೋ ಥರ ಮುಖದಲ್ಲಿ ಕಳೆ ಇಲ್ಲ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂಥರ ಪ್ರೇತ ಕಳೆ ತುಂಬ ಹೋಗ್ಬಿಟ್ಟಿದೆ ನಿಮಗೆ, ಯಾವುದೋ ಇದಿಲ್ಲ ಅಂತ ಅನಿಸಿದರೆ, ಯಾರ ಕೇಳಿದ್ರೆ ನಿಮಗೆ ಮುಖದಲ್ಲಿ ಕಳೆನೇ ಇಲ್ವಲ್ಲಪ್ಪ ಏನಾಯ್ತು ನಿನಗೆ ಅಂತನೋ, ಅಥವಾ ತುಂಬ ಕೆಟ್ಟ ಕನಸುಗಳು, ನೀವು ಕರ್ಕಾಟಕ ರಾಶಿಯವರಾಗಿ ತುಂಬ ಕೆಟ್ಟ ಕನಸು ಬೀಳುತ್ತೆ ಗುರುಗಳೇ, ಎಚ್ಚರ ಆಗಿಬಿಟ್ರೆ ಒಂದ್ಸಲ ನಿದ್ದೆನೇ ಬರಲ್ಲ ಭಯಕ್ಕೆ, ನಾನು ಮತ್ತೆ ಆಮೇಲೆ ನಿಮ್ಮ ದೇವ್ರ ಮನೆಗೆ ಬಂದು ದೀಪ ಹಚ್ಬಿಟ್ಟು ಅಲ್ಲಿ ಕುಂಕುಮ ಹಣೆಗೆ ಇಟ್ಕೊಂಡು ನಾನು ಮತ್ತೆ ವಾಪಸ್ ಹೋಗಿ ಮಲ್ಕೊಳ್ತೀನಿ, ಆಮೇಲೆ ಸ್ವಲ್ಪ ಭಯ ಕಡಿಮೆ ಆಗುತ್ತೆ ಅಥವಾ ನಿದ್ದೆ ಬರುತ್ತೆ, ಇಲ್ಲಾಂದ್ರೆ ಆ ಕೆಟ್ಟ ಕನಸು ಒಂಥರ ಆಗುತ್ತೆ, ನಂಗೆ ಅದು ಅರ್ಥನೇ ಆಗ್ತಾಯಿಲ್ಲ ಅನ್ನೋ ಥರನೋ. ಅಥವಾ ನೀವು ಕರ್ಕಾಟಕ ರಾಶಿಯವರಾಗಿ ನಿಮ್ಮ ಮನೆಯಲ್ಲಿಯೇ ಸಿಕ್ಕಾಪಟ್ಟೆ ಜಗಳ, ಏನು ಮಾಡಿದ್ರು ಜಗಳ, ಮನೆ ಒಳಗಡೆ ಕಾಲಿಡೋಕ್ಕೆ ಮನಸ್ಸು ಬರೋಗಳೇ, ಯಾವಾಗ ಮನೆಯಿಂದ ಹೊರಗೆ ಹೋಗ್ಬಿಡೋಣ ಅಂತ ಅನಿಸ್ತಾ ಇರ್ತದೆ. ಮನೇಲಿ ಎಲ್ಲರೂ ಮನೆಗೆ ಹೋಗಬೇಕು ಅಂದರೆ ನಂಗೆ ಮನೆಗೆ ಹೋಗಿ ಬಂದ್ಬಿಡ್ತಾ, ಯಾಕಾರ ಮನೆಗೆ ಹೋಗ್ಬೇಕಪ್ಪ ಅಂತ ಅನಿಸ್ತಾ ಇದೆ. ಅಥವಾ ಆಫೀಸಲ್ಲಿ ಏನಕ್ಕಾರ ಆಫೀಸ್ಗೆ ಹೋಗಬೇಕು, ಯಾಕೆಂತ ಎಲ್ಲರೂ ಜಗಳ, ಮೇಲಧಿಕಾರಿಗಳು ಜಗಳ ಮಾಡ್ತಾರೆ, ಸಹೋದ್ಯೋಗಿಗಳು ಜಗಳ ಮಾಡ್ತಾರೆ, ನಿಮಗಿನ ಕೆಳಗಡೆ ಕೆಲಸ ಮಾಡಿದ್ರು ಸುಮ್ಮನೆ ಮೈ ಮೇಲೆ ಬಿದ್ದು ನಿಮ್ಮ ಹತ್ರ ಜಗಳ ಮಾಡ್ತಾ ಇದ್ದಾರೆ, ಏನಕ್ಕೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅಥವಾ ನೀವು ಅಂಗಡಿ ಅಥವಾ ಬಿಸ್ನೆಸ್ ಏನೋ ಮಾಡ್ತಿದ್ದಾರೆ, ಅಲ್ಲೂ ಅಷ್ಟೇ ಫ್ಯಾಕ್ಟ್ರಿನಲ್ಲೋ ನಿಮ್ಮ ಶಾಪ್ನಲ್ಲೋ ನಿಮ್ಮ ಅಂಗಡಿನಲ್ಲೋ ನಿಮ್ಮ ಬಿಸ್ನೆಸ್ ಏನು ಮಾಡ್ತೀರೋ ಅಲ್ಲೇ ತುಂಬ ಕ್ಲೈಂಟ್ಸ್ ಜೊತೆಗೆ ಕಸ್ಟಮರ್ಸ್ ಜೊತೆಗೆ ಸಿಕ್ಕಾಬಟ್ಟೆ ಜಗಳದ ಮೇಲೆ ಜಗಳ ಆಗ್ತಾ ಇದೆ, ಸುಮ್ಮನೆ ಏನಾದ್ರು ಅರ್ಥ ಮಾಡ್ಕೊಳ್ಳೋ ಸುಮ್ಮನೆ ಮೇಲೆ ಬಿದ್ದು ಜಗಳ ಮಾಡ್ತಾರೆ, ನಿಮ್ದೇನು ತಪ್ಪೇ ಇಲ್ಲ, ಆಮೇಲೆ ನೋಡಿ ನಿಮ್ಮದೇ ತಪ್ಪು ಅನ್ನೋ ಥರ ಅದನ್ನು ಪೋರ್ಟ್ರೇ ಮಾಡೋಕ್ಕೆ ನೋಡ್ತಾರೆ, ನಿಮ್ಮದೇ ತಪ್ಪು ಅನ್ನೋ ಥರ ನೋಡ್ತಾರೆ. ಅಥವಾ ನೀವು ಕರ್ಕಾಟಕ ರಾಶಿಯಾಗಿ ಆರೋಗ್ಯ ಬಾಧೆಗಳು, ಎಷ್ಟು ಡಾಕ್ಟ್ರುಗಳು ಸುತ್ತಬಿಟ್ಟೆ, ಎಷ್ಟು ಔಷಧಿ ಮಾಡಿಬಿಟ್ಟೆ, ಎಷ್ಟು ಥರ ತಿರ್ಬಿಟ್ಟೆ, ಏನು ಮಾಡಿದ್ರಿ ಆರೋಗ್ಯ ಬಾಧೆ ಮಾತ್ರ ಕಡಿಮೆ ಆಗ್ತಿಲ್ವಲ್ಲಪ್ಪ ದೇವರೇ, ಏನು ಮಾಡೋದು ಈ ಆರೋಗ್ಯ ಬಾಧೆಗೆ, ಇದೇನಾದ್ರು ನಿಮ್ಮ ಸಮಸ್ಯೆಗಳಾಗಿದ್ದರೆ. ಅಥವಾ ನೀವು ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಸಡನ್ ಲಾಸ್, 100% ಪ್ರಾಫಿಟ್ ಆಗಬೇಕಾಗಿದ್ದು ಕೂಡ ನಿಮ್ಮ ಪಾತ್ರ ಲಾಸ್ ಆಯಿತು, ಅದನ್ನೇ ನಿಮ್ಮದೇ ವ್ಯವಹಾರ ನಿಮ್ಮದೇ ಟೈಮಲ್ಲಿ ನಿಮ್ಮದೇ ಥರ ಮಾಡ್ತಿದ್ದಂಥ ನಿಮ್ಮ ಫ್ರೆಂಡ್ಸ್ಗೆ ಇವರಿಗೆಲ್ಲ ಚೆನ್ನಾಗಿ ಬಿಸ್ನೆಸ್ ಆಯಿತು, ಒಳ್ಳೆ ಪ್ರಾಫಿಟ್ ಆಯಿತು, ನಿಮಗೆ ಮಾತ್ರ ಲಾಸ್ ಆಯಿತು. ಅದೇನದು ನಿಮಗೆ ಮಾತ್ರ ಲಾಸ್ ಅದು, ಎಲ್ಲರಿಗೂ ಪ್ರಾಫಿಟ್ ಆಗಿ ನಿಮಗೆ ಮಾತ್ರ ಏನಕ್ಕೆ ಲಾಸ್ ಆಗೋಯ್ತದು, ಅದು ನಿಮಗೊಂದು ಪ್ರಶ್ನೆ ಅಥವಾ ಯೋಚನೆ, ನನಗೆ ಮಾತ್ರ ಹೆಂಗೆ ಲಾಸ್ ಆಯ್ತಿದ್ದು, ಎಲ್ಲರಿಗೂ ಪ್ರಾಫಿಟ್ ಆಗಿ ನನಗೆ ಹೆಂಗೆ ಲಾಸ್ ಆಯಿತು ಅಂತ. ಅಥವಾ ಕರ್ಕಾಟಕ ರಾಶಿಯವರು ನೀವು ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇಲ್ಲ ಅಂತ ಆದರೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇರ್ತಾರೆ ಅಂದರೆ, ಮನೆಯಲ್ಲಿ ಮದುವೆಗೆ ಬಂದವ್ರು ನಿಂತಿದ್ದಾರೆ, ಮದುವೆ ಆಗ್ತಾ ಇಲ್ಲ, ಮದುವೆಗೆ ಬೆಳೆದು ಬಂದ ಮಕ್ಕಳಿದ್ದಾರೆ, ಮದುವೆ ಆಗ್ತಾರೆ, ಮನೇಲಿ ಶುಭ ಕಾರ್ಯ ಆಗ್ತಾ ಇಲ್ಲ, ಅಥವಾ ಗಂಡು ಮಕ್ಕಳಿದ್ದಾರೆ ಉಪನಯನ ಮಾಡೋಕ್ಕಾಗ್ತಾ ಇಲ್ಲ, ಮನೇಲಿ ಶುಭ ಕಾರ್ಯನೇ ಆಗ್ತಾ ಇಲ್ಲ, ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡೋಕ್ಕಾಗ್ತಾ ಇಲ್ಲ ಗುಳ್ಳೆ, ನಮ್ಮ ಮನೇಲಿ ಎಷ್ಟು ದಿನ ಆಗೋಯ್ತು, ಮನೇಲಿ ಸರಿಯಾಗಿ ದೇವ್ರ ಮನೇಲಿ ದೀಪ ಹಚ್ಚೋಕ್ಕಾಗ್ತಾ ಇಲ್ಲ, ಒಂಥರ ದಿನ ಏನೋ ಒಂದು ಸಮಸ್ಯೆ, ನೆಮ್ಮದಿಯಾಗಿ ಒಂದು ದೀಪ ಹಚ್ಬಿಟ್ಟು ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಒಂದು ಪೂಜೆ ಮಾಡಿ ಕೈ ಮುಗಿಯಕ್ಕೆ ದೇವ್ರಿಗೊಂದು ಹೂವು ಕೈ ಮುಗಿಯೋಕ್ಕಾಗಲ್ಲ, ಸುಮ್ಮನೆ ಹಿಂಗೆ ಸಮಸ್ಯೆ ಮೇಲೆ ಸಮಸ್ಯೆಗಳಾಗ್ತಾ ಇದೆ. ಅಥವಾ ನೀವು ಕರ್ಕಾಟಕ ರಾಶಿಯವರಾಗಿದ್ದು ಅವಘಡಗಳು ಜಾಸ್ತಿ ಆಗ್ತಾ ಇದ್ರೆ, ಅಂದರೆ ಏನೋ ಒಂದು ಬಟ್ಟೆ ಸುಟ್ಟೋಯ್ತು, ಮೈಮೇಲಾಗಿದ್ದು ಬಟ್ಟೆ ಸುಟ್ಟೋಯ್ತು, ಕೂದಲು ಸುಟ್ಟೋಯ್ತು, ಸುಮ್ಮನೆ ಗೊತ್ತೇ ನೋಡ್ಕೊಂಡೆ ನಾನು ಫಸ್ಟ್ ಅಂತ ಬೆಂಕಿ ಎತ್ಕೊಬಿಡ್ತು, ಅಥವಾ ಎಂಥದ್ದು ಹಾಲು ಚೆಲ್ಲೋಯ್ತು, ಕುಂಕುಮ ಚೆಲ್ಲೋಯ್ತು, ದೀಪ ಆರೋಯ್ತಾ ಇದೆ ಮನೆಯಲ್ಲಿ, ಮನೆ ಮುಂದೆ ತುಳಸಿ ಭಾಳ ಇಂಪಾರ್ಟೆಂಟ್, ಮನೆ ಮುಂದೆ ತುಳಸಿನೇ ಬದುಕ್ತಾ ಇಲ್ಲ, ಏನು ಮಾಡಿದ್ರೂ ತುಳಸಿ ಬದುಕ್ತಾ ಇಲ್ಲ, ಸತ್ತೋಗ್ತಾ ಇದೆ ಮನೆ ಮುಂದೆ,
ಲಕ್ಷಣಗಳು ಇವೆಲ್ಲ ಮಾಟ ಮಂತ್ರ ಕೃತ್ರಿಮಾಭಿಚಾರದ ಲಕ್ಷಣಗಳು ಅಥವಾ ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಫೋರ್ಸ್ ಅಂತ ಹೇಳ್ಬೋದು. ಕೆಟ್ಟ ಶಕ್ತಿಯ ಒಂದು ಆ ಲಕ್ಷಣಗಳು ತುಂಬ ಜಾಸ್ತಿ ಇದೆ ನಿಮಗೆ ಅಂತ ಅರ್ಥ ಆಯ್ತಲ್ವಾ. ಸೊ ಈ ಥರ ಯಾವುದೇ ಸಮಸ್ಯೆಗಳು ನಿಮಗೆ ಆಗ್ತಾ ಇದ್ರೂ ಕೂಡ ಅಥವಾ ಇದಕ್ಕಿಂತ ಇನ್ನೂ ವಿಭಿನ್ನವಾಗಿರ್ತಕ್ಕಂಥದ್ದು ಇರ್ತದೆ. ಈ ನನ್ನ ಹತ್ರ ಬಂದು ಪ್ರಶ್ನೆ ಶಾಸ್ತ್ರ ಕಬಡ್ಡಿ ಹಾಕಿಸಿ ನೋಡಿಕೊಂಡು ಏನು ಸಮಸ್ಯೆ ಆಗಿದೆ, ಏನು ಪರಿಹಾರ ಅಂತ ತಿಳ್ಕೊಂಡು ಹೋಗ್ತಾರೆ. ಯಾಕಂದರೆ ಅದು ಜಾತಕದಲ್ಲಿ ಗೊತ್ತಾಗ್ತಕ್ಕಂಥ ವಿಚಾರಗಳಲ್ಲ, ನೇರವಾಗಿ ನನ್ನ ಮುಂದೆ ಬಂದು ಕೂತ್ಕೊಂಡು ಕವಡೆ ಹಾಕಿಸಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳಾಗಿರ್ತದಲ್ಲ. ಸೊ ಆ ಥರ ಬಹಳಷ್ಟು ಜನ ಬರ್ತಾರೆ, ಫೋನ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡೆ ಬಂದು ನನ್ನ ಮುಂದೆ ಕೂತ್ಕೊಂಡೆ ಪರಿಹಾರ ಏನು ಎತ್ತ ಇದಕ್ಕೆ ಯಾವ ರೀತಿ ಮಾಡಿಸ್ಬೇಕು ಅಂತ ತಿಳ್ಕೊಳ್ಳೋರು ಇರ್ತಾರೆ. ಇನ್ನು ಕೆಲವರು ಅಂದರೆ ಅಷ್ಟೆಲ್ಲ ನಾವು ಮಾಡೋಕ್ಕಲ್ಲ, ಏನೋ ಒಂದು ಸಿಂಪಲ್ ರೆಮಿಡಿ ಬೇಕು ಅಥವಾ ರಕ್ಷಣೆ ಬೇಕು. ಯಾವಾಗಲೂ ಸಹ ನಿಮಗೇನು ಸಮಸ್ಯೆ ಆಗದಂಗೆ ಒಂದು ರಕ್ಷಣೆ ಬೇಕು, ಸಿಂಪಲ್ ಪರಿಹಾರಗಳು ಬೇಕು. ಅಂದರೆ ಭಾಳ ಮುಖ್ಯವಾಗಿ ನೀವು ಬಳಸಬೇಕಾಗಿರ್ತಕ್ಕಂಥದ್ದು ಒಂದು 2 ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತೇನೆ. 2 ಪರಿಹಾರಗಳಲ್ಲಿ ಒಂದು ನಿಮಗೆ ಒಂದು 3 ದ್ರವ್ಯಗಳು ಬೇಕು. 3 ದ್ರವ್ಯ ಕರ್ಕಾಟಕ ರಾಶಿಯವರಿಗೆ 3 ದ್ರವ್ಯಗಳು, ಒಂದು ಒಣಮೆಣಸು, ಒಂದು ಕಲ್ಲುಪ್ಪು, ಒಂದು ಬಿಳಿ ಸಾಸಿವೆ. 3 ದ್ರವ್ಯಗಳು ಕರ್ಕಾಟಕ ರಾಶಿಯವರು ಯಾವಾಗಲೂ ಈ 3 ದ್ರವ್ಯಗಳು ಮನೇಲಿ ಹ್ಯಾಂಡಿ ಸಿಕ್ಕೋ ಥರ ಇಟ್ಕೊಂಡಿರಿ. ಯಾವಾಗಲೂ ಅಡುಗೆ ಮನೇಲಿ ಇದ್ಬಿಟ್ರೆ ಆಗೋಯ್ತು. ಬಿಳಿ ಸಾಸಿವೆ ಒಂದು ಇರಲ್ಲ ಅಡುಗೆ ಮನೇಲಿ, ಅದೊಂದು ಇಟ್ಕೊಂಬಿಡಿ ಅಷ್ಟೇ. ಆ ಬಿಳಿ ಸಾಸಿವೆ, ಕಲ್ಲುಪ್ಪು, ಒಣಮೆಣಸನ್ನ ಮುಷ್ಟಿ ಕಟ್ಕೊಂಡು ನೀವು ಬೆಳಗ್ಗೆ ಹೊರಗೆ ಹೋಗ್ತೀರಾ, ಸಂಜೆನೋ ರಾತ್ರಿನೋ ವಾಪಸ್ ಮನೆಗೆ ಬರ್ತೀರಾ ಅಂದಾಗ ನಿಮ್ಮ ಮನೆ ಹತ್ರ ಒಳಗೆ ಬರೋಕ್ಕಿಂತ ಮುಂಚೆ ನೀವು ನಿಲ್ಲಿಸ್ಬಿಟ್ಟು ನಿಮಗೆ ಅದು 3 ಕೈಲಿ ಇಟ್ಕೊಂಡು ಮುಷ್ಟಿ ಇಟ್ಕೊಂಡು ನಿಮಗೆ ನಿವಾಳಿಸ್ಬಿಟ್ಟು ಎಲ್ಲರೂ ಬೆಂಕಿಗೆ ಹಾಕಬೇಕು ಹೊರಗಡೆ. ಅದನ್ನು ಬೆಂಕಿಗೆ ಹಾಕಿದ ಮೇಲೆ ನೀವು ಮನೆ ಒಳಗಡೆ ಬಂದು ಕಾಲು ತೊಳ್ಕೊಂಡೇ ಮನೆ ಒಳಗಡೆ ಬರೋ ಅವಕಾಶ ನಿಮ್ಮಲ್ಲಿ ಇದ್ದರೆ ಪರವಾಗಿಲ್ಲ. ನಮ್ಮ ಮನೆಯಲ್ಲಿ ಬಾಡಿಗೆ ಮನೆ ಒಳಗೆ ಅವಕಾಶ ಇಲ್ಲ ಅಂದರೆ ಒಳಗೆ ಬಂದು ಫಸ್ಟ್ ಕಾಲು ತೊಳ್ಕೊಳ್ಬೇಕು, ಕೈಕಾಲು ಮುಖ ತೊಳ್ಕೊಳ್ಬೇಕು. ಹಾಗೂ ದೇವ್ರ ಮನೆಯಲ್ಲಿ ಒಂದು ಇದಿಟ್ಕೋಬೇಕು ನೀವು, ಅಂದರೆ ಅರ್ಕ ಅಂತ, ಗೋಮೂತ್ರ ಅರ್ಕ ಅಂತ ಸಿಗುತ್ತೆ. ಸೊ ಆ ಗೋಮೂತ್ರ ಅರ್ಕವನ್ನು ಮನೆಯಲ್ಲಿ ಯಾವಾಗ ಅಂದರೆ ಅದು ಹಾಳಾಗಲ್ಲ, ಅದೆಷ್ಟು ವರ್ಷ ಇದ್ರೂ, ಸೊ ಎಷ್ಟು ದಿನ ಇದ್ರೂ. ಸೊ ಅದನ್ನು ನೀವು ಚಿಮುಕ್ಸ್ಕೊಳ್ತಕ್ಕಂಥದ್ದು, ಕೈಕಾಲು ಮುಖ ತೊಳ್ಕೊಂಬಂದ್ಕೊಂಡು ಅದನ್ನು ನೀವು ಶರೀರ, ನಿಮ್ಮ ಮನೆ ನೀವು ಶುದ್ಧವಾಗಿರ್ತಾರೆ. ಯಾವಾಗಲೂ ನೆಗೆಟಿವ್ ಎನರ್ಜೀಸ್ ಹಂಗೆ ಕರಗಿ ಹೋಗ್ತಾ ಇರುತ್ತೆ. ಇದು ಜಾಸ್ತಿ ಇದೆ ಅಂತಂದಾಗ ಈ ವಿಡಿಯೋ ಎಂಡಲ್ಲಿ ನಾನು ಅಂದರೆ ಯಾವಾಗೂ ರಕ್ಷಣೆ ಬೇಕಲ್ವಾ, ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಇಂದ್ರಾದ್ಯಷ್ಟ ದಿಕ್ಪಾಲಕ ದೇವತಾ ಮಂತ್ರ ಅಂತ 8 ದಿಕ್ಕುಗಳು, 8 ದೇವತೆಗಳು, 8 ದೇವತೆಗಳಿಗೆ 8 ಮಂತ್ರಗಳು. ಆ 8 ಮಂತ್ರಗಳನ್ನು ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಅದನ್ನು ಡೈಲಿ ಕೇಳಿಸ್ಕೊಳ್ತಾರೆ, ನೀವು ರಿಪೀಟ್ ಮಾಡೋಕ್ಕಲ್ಲ, ಕೇಳಿಸ್ಕೊಳ್ತಾ ಇರಿ. ಆ 8 ಅಷ್ಟದಿಕ್ಪಾಲಕರ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಸಹ ನಿಮಗೆ 8 ದಿಕ್ಕುಗಳಿಂದ ನಿಮಗೆ ರಕ್ಷಣೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಸಿಗಲಿದೆ ಆಯ್ತಲ್ವಾ. ಕೇಳಿಸ್ಕೊಂಡ್ರೂ ಸಾಕು ನಿಮಗೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು, ದಿವ್ಯವಾದಂತಹ ಸನ್ನಿಧಾನ, ಅಂದರೆ ದಿವ್ಯವಾದಂತಹ ಕ್ಷೇತ್ರ, ದಿವ್ಯವಾದ ಪ್ರಸಾದ, ದಿವ್ಯವಾದಂತಹ ದೇವತಾರಾಧನೆಗಳು, ಇದೆಲ್ಲದರ ಸಂಗಮ, ಅತ್ಯದ್ಭುತವಾದ ಪರಿಹಾರ ಕರ್ಕಾಟಕ ರಾಶಿಯವರಿಗೆ ನಾವು ಸಹ ಮಾಡ್ತಾ ಇದ್ದೇವೆ. ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಅಂದರೆ ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ, 17ನೇ ತಾರೀಕು ಅಮಾವಾಸ್ಯೆ, ಶಿವರಾತ್ರಿ ಮುಗಿದು ಬರುವ ಅಮಾವಾಸ್ಯೆ. ಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನ ನೇಪಾಳ ಜ್ಯೋತಿರ್ಲಿಂಗ ಸ್ವರೂಪಿ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಉಪಾಯವಾಗಿ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರುತ್ತೆ. ಅಂದರೆ ನೀವು ನಿಮ್ಮ ಮನೆ, ಆಫೀಸು ಅಥವಾ ನೀವು ಎಲ್ಲಿರ್ತೀರೋ ಇಲ್ಲಿಂದಲೇ ನೇಪಾಳದಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದಾಗಿರಬಹುದು, ನೇಪಾಳದಲ್ಲಿ ಹೋಮ ಆಗ್ತಕ್ಕಂಥದ್ದಾಗಿರಬಹುದು, ನೋಡಿಕೊಳ್ಳಬಹುದಾಗಿರ್ತದೆ. ಅಷ್ಟೊಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏನೇನು ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ರುದ್ರ ಹೋಮ. ಯಾಕೆಂದರೆ ಶಿವನ ಸನ್ನಿಧಾನ ಜ್ಯೋತಿರ್ಲಿಂಗದ ಸನ್ನಿಧಾನ ಆಗಿರುತ್ತೆ. ಸೊ ಅದರಿಂದಾಗಿ ರುದ್ರ ಹೋಮವನ್ನು ಆದಿಯಲ್ಲಿ ಮಾಡ್ತಾ ಇದ್ದೇವೆ. ರುದ್ರ ಹೋಮ ಮಾಡಿ ಅವತ್ತಿನ ದಿವಸ ಮಹಾಸೂರ್ಯ ಗ್ರಹಣ ಸಹ ಸಂಭವಿಸ್ತಾ ಇದೆ. ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಗ್ರಹಣ ಆಚರಣೆ ಇಲ್ಲ, ಯಾಕೆಂದರೆ ಗ್ರಹಣ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವ ಕಾರಣಕ್ಕೆ ಮಹಾಸೂರ್ಯ ಗ್ರಹಣ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ತನಕ ನಿಮಗೆ ಏನು ಹೇಳಿದ್ದೀನಲ್ಲ, ಮಾಟಮಂತ್ರಾದಿ ಸಮಸ್ಯೆಗಳು, ಆ ಮಾಟಮಂತ್ರ ದೋಷಗಳಿರಬಹುದು, ಕೃತ್ರಿಮಾಭಿಚಾರ ಮಾಟಮಂತ್ರ ದೋಷಗಳಿರಬಹುದು, ಅಥವಾ ಕೆಟ್ಟ ಶಕ್ತಿಗಳೇನೋ ಬಂದು ಸೇರ್ಕೊಂಡಿರ್ತಕ್ಕಂಥಿರಬಹುದು, ದೃಷ್ಟಿ ದೋಷ ಇರಬಹುದು, ಯಾವುದೇ ರೀತಿ ಈ ಥರ ನೆಗೆಟಿವ್ ಎನರ್ಜೀಸ್ ಎಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮವನ್ನು ಅಮಾವಾಸ್ಯೆ ದಿವಸ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನೆನಪಿಟ್ಕೊಳ್ಳಿ. ಅದು ಗುಹೇಶ್ವರಿ ಅಮ್ಮನವರ ಸನ್ನಿಧಾನವೂ ಸಹ ಹೌದು. ಯಾಕೆ ಅಂತಂದರೆ ಅದೊಂದು ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಒಂದು ಅಂಗ ಇರತಕ್ಕಂತಹ
ಒಂದು ಸನ್ನಿಧಾನ, ಅದು ಈ ಕಡೆ ಜ್ಯೋತಿರ್ಲಿಂಗ, ಈ ಕಡೆ ಅಮ್ಮನವರ ಒಂದು ಸನ್ನಿಧಾನ ಶಕ್ತಿಪೀಠ, ಇನ್ನೊಂದು ಕಡೆ ಜ್ಯೋತಿರ್ಲಿಂಗ. ಈ ಪಾರ್ವತಿ ಪರಮೇಶ್ವರರ ಸನ್ನಿಧಾನದ ಜಾಗದಲ್ಲಿ ನಾವು ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದೇ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಎಂತಹ ಅದ್ಭುತವಾದಂಥ ಅವಕಾಶ. ಇದರ ಜೊತೆಗೆ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇರುವಂಥದ್ದು. ನೀವು ಗಮನಿಸಬೇಕು, ಇಂದ್ರಾಷ್ಟ ದಿಗ್ಬಂಧನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸಿಕ್ಕ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಇದಕ್ಕಿನ್ನ ಅದ್ಭುತವಾದ ಜಾಗ ಇದೆಯಾ? ಯಾಕೆಂದರೆ ಜ್ಯೋತಿರ್ಲಿಂಗನೂ ಇದೆ, ಶಕ್ತಿಪೀಠ, ಅಮ್ಮನವರ ಶಕ್ತಿಪೀಠ. ಕಾಮಾಖ್ಯ ಹೇಗೆ ಅಮ್ಮನವರ ಶಕ್ತಿಪೀಠವೋ ಅದೇ ರೀತಿಯಲ್ಲಿ ಗುಹೇಶ್ವರಿಯು ಅಮ್ಮನವರ ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಸನ್ನಿಧಾನ, ಅದೇ ರೀತಿಯಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ನೀವು ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವೂ ಇರುತ್ತೆ, ರುದ್ರ ಹೋಮವೂ ಇರುತ್ತೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲ ಇರುತ್ತೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ನಾನು ಅಲ್ಲಿಂದಲೇ ಎನರ್ಜೈಸ್ ಮಾಡಿಕೊಂಡು ತರ್ತಾ ಇದ್ದೇನೆ. ಆ ವಿಶೇಷ ಪ್ರಸಾದವನ್ನು ನೀವು ಗಮನಿಸಬೇಕು. ಈ ವಿಶೇಷವಾದಂತಹ ಮಾಲೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದರಲ್ಲಿ ತ್ರಿಶಕ್ತಿ, 3 ಅದ್ಭುತವಾದಂತಹ ಶಕ್ತಿಗಳಿದೆ. ಅದರಲ್ಲಿ ಒಂದು ಜ್ವಾಲಾಮುಖಿ ರತ್ನ, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದು ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಅದು ಹೊರಗಡೆ ಬಂದಾಗ ಅದೊಂದು ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ. ಅದೇ ಜ್ವಾಲಾಮುಖಿ ರತ್ನ, ಆಯ್ತಲ್ವಾ? ಆ ಜ್ವಾಲಾಮುಖಿ ರತ್ನ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಿಮ್ಮೆಲ್ಲರ ಭಾಳಷ್ಟು ನೀವು ಕೇಳಿರ್ತಕ್ಕಂತಹ ಕರುಂಗಾಲಿ. ಇದರಲ್ಲಿ ಜ್ವಾಲಾಮುಖಿ ಜೊತೆಗೆ ಕರುಂಗಾಲಿಯನ್ನು ಸೇರಿಸಿದ್ದೇನೆ. ಅದರ ಜೊತೆಗೆ ಇರತಕ್ಕಂಥದ್ದೇ ವ್ಯಾಘ್ರನೇತ್ರ ರತ್ನ. ವ್ಯಾಘ್ರನೇತ್ರ ರತ್ನ, ಕರುಂಗಾಲಿಯ ಒಂದು ಬೀಡ್, ಅದರ ಜೊತೆಗೆ ಇರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನ. ಈ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಮಾಲೆ ಮಾಡಿಸಿದ್ದೇನೆ. ಅದ್ಭುತವಾಗಿ ಗಟ್ಟಿಯಾಗಿ ಒಂದು ಮಾಲೆಯನ್ನು ಮಾಡಿಸಿದ್ದೇವೆ. ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ 17ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಮಹಾಪ್ರತ್ಯಂಗಿರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇಂದ್ರಾಷ್ಟ ದಿಗ್ಬಂಧನ ಹೋಮ ಹಾಗೂ ವಿಶೇಷವಾಗಿರತಕ್ಕಂತಹ ಗುರು ಶಾಂತಿ ಶನಿ ಶಾಂತಿ ಎಲ್ಲ ಹೋಮಗಳಲ್ಲಿ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಅಲ್ಲಿಂದ ಎನರ್ಜೈಸ್ ಮಾಡಿ ತಂದು ಕೊಡ್ತೇನೆ. ನೋಡಿ ಎಷ್ಟಂತ ಅದ್ಭುತವಾದಂಥದ್ದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಇದನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು, ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಲೈವಲ್ಲಿ ನೋಡ್ಕೊಳ್ಬಹುದು. ಸೊ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನೇಪಾಳದಲ್ಲಾಗುವ ಎಲ್ಲ ಹೋಮಗಳನ್ನು ನೀವು ಇಲ್ಲಿಂದಲೇ ಲೈವ್ ಹೋಮಗಳನ್ನು ನೋಡ್ತೀರಾ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾದ ಈ ತ್ರಿಶಕ್ತಿ ಮಾಲೆಯನ್ನ, ವಿಶೇಷವಾದ ರುದ್ರ ತ್ರಿಶಕ್ತಿ ವಿಶೇಷವಾದಂತಹ ಮಾಲೆಯನ್ನ ನಾವು ಅಲ್ಲಿಂದ ಎನರ್ಜೈಸ್ ಮಾಡಿಕೊಂಡು ತಗೊಂಬಂದು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಅದ್ಭುತವಾದಂತಹ ಒಂದು ಮಾಲೆ ಇದು. ಬಟ್ ತುಂಬ ಕಾಸ್ಟ್ಲಿ ಆಗ್ತದೆ. ಅದರಿಂದ ತುಂಬ ಲಿಮಿಟೆಡ್ ಆಗಿ ಮಾಡಿಸಿದ್ದೇವೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತರು ನಾವು ಇದನ್ನು ಕೊಡಲೇಬೇಕು ಅಂತ ಹೇಳಿ ವಿಶೇಷವಾಗಿ ಮಾಡಿಸಿರ್ತಕ್ಕಂಥ, ಇದಕ್ಕೆ ಎಕ್ಸ್ಟ್ರಾ ಏನು ದುಡ್ಡು ತಗೊಳ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವೆಗೆ ಏನಿದೆಯೋ ಅಷ್ಟು ಮಾತ್ರ ತೆಗೆದುಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಈ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡಿಕೊಂಡು ಲೈವಲ್ಲಿ ಸಂಕಲ್ಪ ಸೇವೆಗೆ ನಾವು ಲೈವಲ್ಲಿ ಏನು ಸಂಕಲ್ಪ ಮಾಡ್ತೇವೆ, ನಿಮ್ಮ ಹೆಸರು ದಯವಿಟ್ಟು ಸಂಕಲ್ಪಕ್ಕೆ ಹೆಸರು ಕೊಟ್ಕೊಳ್ಳಿ. ಕೂಡಲೇ ಕೊಟ್ಕೊಳ್ಳಿ. ಯಾಕೆಂದರೆ ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಇದು. ಯಾಕೆಂದರೆ ತುಂಬ ಕಾಸ್ಟ್ಲಿ ಬೀಳ್ತಾರೆ. ಆದರೆ ನಾನು ತುಂಬ ಜಾಸ್ತಿ ಮಾಡಿಸಿಲ್ಲ, ತುಂಬ ಕಡಿಮೆ ಮಾಡಿಸಿರ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ನಾನು ಅಲ್ಲಿಂದ ಬಂದ ನಂತರ ಅಂದರೆ 17ನೇ ತಾರೀಕು ನೇಪಾಳದಲ್ಲಿ ಇರ್ತೇನೆ ನಾನು. ಹೋಮ ಆಗುತ್ತೆ. ಆಮೇಲೆ 18ನೇ ತಾರೀಕು ನಮಗೆ ವಾಪಸ್ ಅಲ್ಲಿ ಆ ಹೋಮ ಆಗಿರೋ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಈ ಮಾಲೆಗಳೆಲ್ಲ ಅಲ್ಲಿಂದ ತಗೊಂಡು ನಾನು ಮತ್ತೆ ವಾಪಸ್ ಇಲ್ಲಿ ಬರಬೇಕಾಗ್ತದೆ. ಸೊ ಬಂದ ನಂತರ ನಾವು ಇಲ್ಲಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿರ್ತೇವೆ. ಗೊತ್ತಾಯ್ತಲ್ವಾ? ಅಷ್ಟರ ಮೊದಲೇ ನಿಮಗೆ ನಿಮ್ಮ ಎನ್ವೆಲಪ್ ಮೇಲೆ ನಿಮ್ಮ ಹೆಸರು ಬರೆದಿರ್ತಕ್ಕಂಥದ್ದು ನಿಮಗೆ ಕಾಣಿಸ್ಬಹುದಾಗಿರ್ತದೆ, ಅಂದರೆ ನೀವು ನೋಡಬಹುದಾಗಿರ್ತದೆ. ಅದನ್ನು ಕಳಿಸಿರ್ತಾರೆ. ಬಟ್ ಪ್ರಸಾದ ಕಳಿಸಲ್ಲ. ಪ್ರಸಾದ ಅಲ್ಲಿಂದ ಬಂದ ಮೇಲೆ ಕಳಿಸ್ತಕ್ಕಂಥದ್ದಾಗಿರ್ತದೆ. ಸೊ ಭಾಳ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ. ಇನ್ನೂ ನೀವು ಅಲ್ಲಿಂದ ಬಂದೇ ಇಲ್ಲ, ಹೋಮ ಆಗಿಲ್ಲ, ಆಗಲೇ ನಮಗೆ ಪ್ರಸಾದ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಥರ ನೀವು
ಅಪಾರ್ಥ ಮಾಡ್ಕೊಳ್ಬೇಡಿ. ಬೇಗ ಬೇಗ ನಿಮಗೆ ಕಳಿಸ್ಲಿಕ್ಕೆ ಕವರ್ನ ರೆಡಿ ಮಾಡಿ ನಿಮ್ಮ ಅಡ್ರೆಸ್ ಅದ್ರ ಮೇಲೆ ಬರೆದು ನಿಮ್ಗೆ ಅದ್ರದ್ದು ಫೋಟೋ ಕಳಿಸ್ತಾರೆ. ಯಾಕೆಂದರೆ ಅದ್ರ ಮೇಲೆ ಟ್ರ್ಯಾಕಿಂಗ್ ಐ ಡಿ ಇರುತ್ತೆ, ಇದರಲ್ಲೇ ನಿಮ್ಮನ್ನಿಗೆ ನಾವು ಪ್ರಸಾದ ಕಳಿಸೋದು ಅನ್ನೋದಕ್ಕೆ ಮಾತ್ರ, ಗೊತ್ತಾಯ್ತಲ್ಲ. ಆಮೇಲೆ ಇನ್ನೂ ಒಂದು ತಪ್ಪು ಎಲ್ಲರೂ ಏನು ಮಾಡ್ತಾರೆ, ನಮಗೊಂದು ಮಾಲೆ ಬೇಕು, ನಮಗೆ ಪ್ರಸಾದ ಬೇಕು ಅಂತ ನಿಮ್ಮ ಪರ್ಸನಲ್ ಫೋನ್ ನಂಬರ್ಗಳನ್ನೆಲ್ಲ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮಗೆ ಮಾಲೆ ಬೇಕು ಅಂದರೆ, ನಿಮಗೆ ಪ್ರಸಾದ ಬೇಕು ಅಂತಾದರೆ ನಿಮಗೆ ನೀವು ವಾಟ್ಸಪ್ ಮಾಡಿ ವಿನಃ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಪರ್ಸನಲ್ ನಂಬರ್ಗಳು ಹಾಕಬೇಡಿ. ಅದರಿಂದಾಗಿ ಏನಾದರೂ ಯಾರು ಮಿಸ್ಯೂಸ್ ಮಾಡ್ಕೊಂಡು ನಿಮಗೆ ನಷ್ಟ ಆದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ದಯವಿಟ್ಟು ಕಮೆಂಟ್ ಮಾಡಬೇಡಿ. ನಿಮ್ಮ ನಂಬರನ್ನು ಏನೇ ಇದ್ರೂ ಸಹ ವಾಟ್ಸಪ್ ಮಾಡಿ, ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. 2-3 ನಂಬರ್ಗಳಿದೆ, ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಈಗ ವಿಶೇಷವಾದ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳ ಮಂತ್ರವನ್ನು ಸಹ ನಾನು ನಿಮಗೀಗ ಕೇಳಿಸಲಿದ್ದೇನೆ, ಕೇಳಿಸ್ಕೊಳ್ಳೋದನ್ನು ಸಹ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋನ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಪರಿಹಾರ ಮಂತ್ರಕ್ಕಾಗಿ ಕಮೆಂಟ್ಸ್ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರಿಹಾರ ಮಂತ್ರ ಸಿಗಲಿದೆ. ನಮಸ್ಕಾರ.